ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಕ್ಕಳ ಜೀವನ ಹಾಳು ಮಾಡಿರೋರ್ಗೆ ಈ ಮನೆ ಜಾಗ ಇಲ್ಲ. ಹೇಗೆ ಹೇಳ್ತಿದ್ದೀನಿ ಕೇಳಿ. ಈ ಮನೇಲಿ ಒಂದು ನಾವಿರ್ಬೇಕು, ಇಲ್ಲ ಅವ್ರಿರ್ಬೇಕು. ಆ ತೀರ್ಮಾನ ನೀವೇ ಮಾಡಿ. ವಿಶಾಲು, ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಿ ಕಣೆ. ನಾನ್ ಬದುಕಿರೋದೆ ಅವ್ರ ಮನೆ ಋಣದಿಂದ. ನೀವು ತಿಂತಾರೋ ಪ್ರತಿ ಅನ್ನದ ತುತ್ತು ಆ ಮನೆ ಕೃಪೆಯಿಂದ ಬಂದಿದೆ ಅನ್ನೋದನ್ನ ಮರಿಬೇಡ. ಅನ್ನ ತಿಂತಿದ್ದೀವಿ ಅಂತ ವಿಷ ತಿನ್ನೋದಿಕ್ಕಾಗುತ್ತಾ? ಆಯ್ತ್ರಿ, ನೀವ್ ಹೇಳ್ದಾಗೆ ಆಗ್ಲಿ. ವಿಷ ಕೊಟ್ಬಿಡಕ್ ಹೇಳಿ, ನಾವೆಲ್ಲ ಒಟ್ಟಿಗೆ ತಿಂದು ಸಾಯ್ತೀವಿ. ಅಪ್ಪ, ಅವ್ರೇನ್ ನಮಗ್ ಭಿಕ್ಷೆ ಹಾಕಿಲ್ಲಪ್ಪ. ನನ್ ತಮ್ಮ ಹಗ್ಲು ರಾತ್ರಿ ಮನೆಗೋಸ್ಕರ ದುಡ್ದಿದ್ದಾನೆ. ಅಷ್ಟೆಲ್ಲ ದುಡ್ದಿದ್ದಕ್ಕೆ ಇವತ್ತು ಅವನ ಜೀವನನೇ ಹಾಳಾಗೋಗಿದೆ. ಒಂದು ತನ್ನಕ್ಕೋಸ್ಕರ ಯಾರು ಜೀವನನ ಹಾಳು ಮಾಡ್ಕೊಳ್ಳಲ್ಲ ಅಪ್ಪ. ಜೀವನ ಹಾಳುವಾಗ ಹೊಟ್ಟೆ ಅನ್ನ ಕೇಳಲ್ಲಪ್ಪ. ಸುಬ್ರಹ್ಮಣ್ಯ, ನಿನ್ ಬುದ್ಧಿಗೆ ಏನೋ ಆಗಿತ್ತು. ಅವ್ರು ಆಡ್ದಂಗೆಲ್ಲ ಆಡ್ಕೊಂಡು ನಿನ್ ತಂಗಿ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಇಷ್ಟೆಲ್ಲ ಆಗುವಾಗ ನಿನ್ ಬುದ್ಧಿಗೆ ಏನಾಗಿತ್ತು ಅಂತ. ನಿನ್ ತಂಗಿ, ನಿನ್ ಮನೆ ನಿನಗೆ ನೆನಪಿಗೆ ಬರ್ಲಿಲ್ವಾ? ನಿನ್ನ ಮನ್ಸಲ್ಲಿ ಇಷ್ಟೆಲ್ಲ ಎತ್ಕೊಂಡು ನನ್ನ ಹತ್ರನೇ ಹೇಳ್ದೆ, ಎತ್ತ ತಾಯಿಗೆ ಮೋಸ ಮಾಡ್ಬಿಟ್ಟಲ್ಲೋ. ನಮ್ಗೆ ಎಷ್ಟು ಮೋಸ ಮಾಡ್ದವ್ ನೀನು, ಇನ್ಯಾರ್ಗ ಒಳ್ಳೇದ್ ಮಾಡ್ತೀಯೋ? ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಬಾಯಿ ಬರ್ತಿಲ್ಲ. ನಾನೆತ್ ಮಗನೇನಾ ನೀನು? ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಆಗ್ತಿದೆಯಲ್ಲೋ. ನನ್ನ ಹೊಟ್ಟೆಗೆ ಬೆಂಕಿ ಇಡ್ಬೇಕು ಅಂತಾನೆ ನನ್ನ ಹೊಟ್ಟೆಲಿ ಹುಟ್ಟೆನೋ ನೀನು. ಛೇ ಛೇ ಛೇ, ಏನ್ ವಿಶಾಲು ನೀನು. ನನ್ನ ಮಗ ಅಪರಂಜಿ, ನನ್ನ ಮಗ ಚಿನ್ನ ಬಂಗಾರ ಅಂತೆಲ್ಲ ಹೇಳ್ತಿದ್ದವಳು ನೀನು. ಈಗ ಮನೆ ಮಗನ್ನ ಹಿಂಗ್ ಬೈತಿದೀಯ. ನನ್ನ ಮಗ ಈ ಮನೆಗೆ ಕಂಬ ಇದ್ದ ಹಾಗೆ ಅಂತಿದ್ದವಳು ಈಗ ಮನೆ ಮಗನ್ನ ಹೊರಗಡೆ ನಿಲ್ಸಿದೀಯಲ್ಲ, ಇದು ಸರಿನಾ ನಿಂಗೆ? ಸರಿನೇ. ಕಂಡವ್ರ ಮಾತ್ ಕಟ್ಕೊಂಡು ಮನೇನ ಮೇಲೆ ಕೆಂಡ ಸುರಿದವನು. ಇಷ್ಟೆಲ್ಲ ಆದ್ರೂ ಮಗ ಅಂತ ಮನೆ ಒಳಗೆ ಸೇರ್ಸ್ಕೋಬೇಕಾ? ಅತ್ತೆ, ಬೇಕಾಗಿಲ್ಲ. ನೀವು ಮಾತ್ರ ಅತ್ತೆ ಅಂತ ಕರಿಬೇಡಿ. ನಾನ್ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಶ್ರಾವಣಿಯಮ್ಮ, ನೀವು ಸುಮ್ಮನೆ ಇದ್ಬಿಡಿ. ಇವ್ರ ಹತ್ರ ನಾನು ಮಾತಾಡ್ತೀನಿ. ಏನಂದೆ ವಿಶಾಲು ನೀನು? ಹೆತ್ತ ಮಗ ನೀನು ಹೊಟ್ಟೆಗೆ ಬೆಂಕಿ ಇಟ್ನಾ? ಹೆತ್ತ ಹೊಟ್ಟೆಗೆ ಬೆಂಕಿ ಇಟ್ಟವನು ಅವನಲ್ಲ. ಹೆತ್ತ ಮಗನ ಜೀವನಕ್ಕೆ ಬೆಂಕಿ ಇಡೋಕೆ ಹೊರಟಿದ್ದು ನೀವುಗಳು. ಒಂದ್ಸಲಿ ಯೋಚನೆ ಮಾಡಿ ನೋಡು. ಮಗಳಿಗೆ ಮದುವೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಿದೆ. ಅವನು ಮದುವೆ ಶ್ರೀವಳ್ಳಿ ಜೊತೆ ಗೊತ್ತು ಮಾಡಿದ್ರಲ್ಲ, ಆಗ ನಿಮ್ಗೆ ಯಾರಿಗೂ ತಪ್ಪ ಅನ್ಸ್ಲಿಲ್ವಾ? ಇಷ್ಟ ಇಲ್ಲದೆ ಮದುವೆ ಆದ್ರೆ ಮಗನ ಜೀವನ ಹಾಳಾಗೋಗುತ್ತೆ ಅಂತ ನಿಮ್ಗೆ ಯಾರಿಗೂ ಅನ್ಸ್ಲಿಲ್ವಾ? ಆದ್ರೂ
ನಿನ್ನ ಮಾತಿಗೆ, ಅಕ್ಕ ತಂಗಿ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಕೊಂಡ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ವಿಧಿ ಆಟನೇ ಬೇರೆ ಇತ್ತು. ನೀನೇನ್ ಹೇಳ್ದೆ ಮಗಳೇ? ನಮ್ ವರು ಮದ್ವೆ ನಿಂತಿದ್ದು ನನ್ನ ಮಗನ ಮದ್ವೆಯಿಂದನಾ? ಇಲ್ಲ, ಆ ಇಂದ್ರಮ್ಮ ಅವ್ರ ಕೆಟ್ಟ ಬುದ್ಧಿಯಿಂದ ನಮ್ ವರು ಮದ್ವೆ ನಿಂತೋಗಿದ್ದು. ವರು ಮದ್ವೆನ ಆ ಇಂದ್ರಮ್ಮ ದಾಳವಾಗಿ ಉಪಯೋಗಿಸ್ಕೊತಿದ್ಲು. ಮಾತು ಮದ್ವೆ ನಿಲ್ಸ್ತೀನಿ ಅಂತಿದ್ಲು. ಅಕಸ್ಮಾತ್ ನಮ್ ವರು ಮದ್ವೆ ಆಗಿದ್ದಿದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊತಿದ್ಲು ಅಂತ ಏನ್ ಗ್ಯಾರಂಟಿ? ಆ ಮನೆ ಸಂಬಂಧ ನಮ್ಗೆ ಸರಿ ಹೋಗುತ್ತಾ ಇಲ್ವೋ ಅಂತ ಯೋಚನೆ ಮಾಡಿದೆ. ಹತ್ತು ಕರೆದು ಸಹಾಯಕ್ಕೆ ಹೋಗಿದ್ಲು ಇವಳು. ಆಗ ನಾವೆಲ್ಲ ಒಪ್ಕೊಂಡ್ವಿ. ಆದ್ರೆ ಆ ಮನೆಯವ್ರನ್ನ ಒಪ್ಸಿದ್ದು ನನ್ನ ಮಗ. ನೆನಪಿಲ್ವಮ್ಮ ನಿನ್ಗೆ? ಇದು ಪಾಯಿಂಟ್ ಅಂದ್ರೆ ಅಲ್ಲರ. ಈಗ ಉತ್ತರ ಕೊಡಿ, ವಿಶಾಲವಾದ ಅಕ್ಷಿ. ನನ್ನ ಮಗ ಈ ಮದುವೆನ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡಿದಿದ್ರೆ ಯಾವತ್ತೋ ನಿಲ್ಲಿಸಬಹುದಾಗಿತ್ತು. ಅದನ್ನ ಬಿಟ್ಟು ಈ ಮದುವೆಗೋಸ್ಕರ ಊರೆಲ್ಲ ಸಾಲ ಸೋಲ ಮಾಡಿ ಹೊರೆನ ತಲೆ ಮೇಲೆ ಹೊತ್ಕೋತಿರ್ಲಿಲ್ಲ. ಇಷ್ಟು ವರ್ಷ ನಮ್ಮನ್ನೆಲ್ಲ ಸಾಕಿ ಸಲಹಿರೋ ನನ್ನ ಮಗನ ಬಗ್ಗೆ ಮಾತಾಡ್ತಿದಾರಲ್ಲ, ನಿಮ್ಗೆ ಯಾರಿಗಾದ್ರೂ ಅವನ ಜೀವನದ ಬಗ್ಗೆ ಗಮನ ಇದೆಯಾ? ನಾವೆಲ್ಲ ಅವನ್ ಒಳ್ಳೆತನನ ಉಪಯೋಗಿಸ್ಕೊಂಡಿದೆ ಹೊರತು ಅವನು ಒಳ್ಳೇದಾಗ್ಬೇಕು ಅಂತ ನಾವ್ಯಾರು ಯೋಚನೆ ಮಾಡಲಿಲ್ಲ. ಈಗ ಆ ದೇವರೇ ದಾರಿ ತೋರಿಸಿದ್ದಾನೆ. ನನ್ನ ಮಗನ ಮದುವೆ ಆಗಿದೆ, ಮುಂದೆ ಏನಾಗುತ್ತೋ ಅದು ಎದುರಿಸೋಣ. ಆಗಿರೋ ಮದುವೆನ ಒಪ್ಕೊಳ್ಳೋಣ ಕಣೆ. ಶ್ರಾವಣಿ ಅಮ್ಮೋರು ಯಾವತ್ತಿದ್ರು ಈ ಮನೆಗೆ ಮಹಾಲಕ್ಷ್ಮಿ ಕಣೆ. ಯಾರು ಒಪ್ತಿರೋ ಬಿಡ್ತಿರೋ, ನಾನು ಬದುಕಿರೋವರೆಗೂ ಈ ಮನೆಗೆ ಅವ್ರ ದೇವತೆ ಅಂತಾನೆ ಅನ್ಕೊಂತೀನಿ. ಇದನ್ನ ಮೀರಿ ಮಾತಾಡೋರು ನನ್ನನ್ನು ದಾಟ್ಕೊಂಡು ಮಾತಾಡಿ. ಇದಪ್ಪ ಮಾತು ಅಂದ್ರೆ. ಆಗಾಗ ಮಾವ ಹೀರೋ ಆಗ್ಬಿಟ್ಟಿರ್ತಾರೆ. ಆದ್ರೆ ಅದು ಯಾವಾಗ ಅಂತ ಗೊತ್ತಾಗೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.